ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ಬಿಸಿಲಿಗೆ ನಮ್ಮ ದೇಹನ ಹೈಡ್ರೇಟಾಗಿ ಇಟ್ಕೋಬೇಕು ಅಂದರೆ ನಾವು ಹೆಚ್ಚಾಗಿ ನೀರು ಕುಡಿಯಬೇಕು. ಅದಕ್ಕೆ ಅಂತ ನಾನಿಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಜಾರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಈ ರೀತಿ ಪ್ರತಿನಿತ್ಯ ಒಂದೊಂದು ಬೇರೆ ಬೇರೆ ತರಕಾರಿಗಳನ್ನ ಸೋಕ್ ಮಾಡಿ ಇಟ್ಕೊಡ್ತೀನಿ. ಒಂದಿನ ಬೀಟ್ರೋಟು, ಒಂದಿನ ಮಿಂಟು, ಹಾಗೆ ಸೌತೆಕಾಯಿ, ಕ್ಯಾರೆಟ್, ಈ ರೀತಿ ನಮ್ಗೆ ಇಷ್ಟವಾಗಿರುವಂತಹ ತರಕಾರಿ ಹಣ್ಣನ್ನು ಸೋಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಒಂದು ಫ್ಲೇವರ್ ರೀತಿಯಾಗಿ ನೀರು ಸಿಗುತ್ತೆ, ಹೆಚ್ಚು ನೀರು ಕುಡಿಬೇಕು ಅಂತಾನು ಅನಿಸ್ತಾ ಇರುತ್ತೆ. ನಂತರ ನಾನಿಲ್ಲಿ ತಿಂಡಿ ಮಾಡೋದಕ್ಕೆ ತಯಾರಿ ಮಾಡ್ಕೊತಾ ಇದ್ದೆ. ಊರಿಂದ ನಮ್ಮ ದೊಡ್ಡಮ್ಮ ಹಬ್ಬಕ್ಕೆ ಅಂತ ಬಂದಿದ್ರು. ಹಾಗಾಗಿ ಇವತ್ತು ಊರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೆ ಅಂತ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ. ನಾನಿಲ್ಲಿ ಒಂದು ಕುಕ್ಕರಲ್ಲಿ ಬೇಳೆ ಮತ್ತು ಅಕ್ಕಿನ ಕುಗ್ಸಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಬೇಯಿಸ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿಕೊಂಡೆ. ನಂತರ ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ, ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮ್ನು ಕೂಡ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡೆ. ನಮ್ಮ ದೊಡ್ಡಮ್ಮ ತಿಂಡಿ ಮುಗಿಸಿ ಹೊರಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅಂತ ಆಟೋ ಬುಕ್ ಮಾಡಿದೆ. ಆಟೋ ಬುಕ್ ಮಾಡಿಬಿಟ್ಟು ಕೆಳಗಡೆ ಹೋದ್ವಿ. ಇಲ್ಲಿಂದ ಡೈರೆಕ್ಟು ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಅವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಬಸ್ ಸ್ಟಾಪ್ ಹತ್ರವರೆಗೂ ಆಟೋ ಬುಕ್ ಮಾಡಿ ಆಟೋ ಹತ್ತಿಸಿದೆ. ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾರೆ.